ಎನ್ಕೌಂಟರ್ ಕೇಸ್ಗೆ ತುಪ್ಪ ಸುರಿತಾ ಇದೆಯಾ ತಮಿಳುನಾಡು? ತೋಮಿಯಾರ್ ಪಾಳ್ಯಕ್ಕೆ ತಮಿಳುನಾಡಿನ ಮಾಜಿ ಶಾಸಕ ಭೇಟಿ ಕೊಟ್ಟಿದ್ದಾರೆ. ಧರ್ಮಪುರಿ ಪಿಎಂಕೆ ಮಾಜಿ ಶಾಸಕ ವೆಂಕಟೇಶ್ವರನ್ ಭೇಟಿ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ತಮಿಳುನಾಡು ಸರ್ಕಾರದಿಂದ ಪರಿಹಾರ ತಮಿಳುನಾಡಿನ ಅರಣ್ಯ ಸಚಿವ ರಂಜಿತ್ ಕುಮಾರ್ ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಲಿಯಾದ 3 ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಇದೇ ವಿಷಯ ಸಂಬಂಧ ತಮಿಳುನಾಡಿನ ಸಿಎಂ ವಿಜಯ್ ಕೂಡ ಈ ಎನ್ಕೌಂಟರ್ ಅನ್ನ ಖಂಡಿಸಿದ್ರು. ಈಗ ತಮಿಳುನಾಡಿನ ರಾಜಕೀಯದ ಬೇಳೆ ಕರ್ನಾಟಕದಲ್ಲಿ ಬೇಯ್ತಾ ಇದೆ. ಈ ಘಟನೆ ದುಃಖಕರವಾದಂಥ ಘಟನೆಗೆ ನಾವು ತಿಳಿದ ತಕ್ಷಣ ಪಾಟಾಳಿ ಮಕ್ಕಳ ಪಕ್ಷದ ಪ್ರಸ್ತುತ ಶಾಸಕಿಯಾಗಿರುವಂತಹ ಶ್ರೀಮತಿ ಸೌಮ್ಯ ಅವರು ಈ ವಿಷಯವನ್ನು ಅಸೆಂಬ್ಲಿಯಲ್ಲಿ ಎತ್ತಿ ಹಿಡಿದು ತಕ್ಷಣವೇ ತಮಿಳುನಾಡು ಸರ್ಕಾರ ನಷ್ಟ ಹೊಂದಿದ ಕುಟುಂಬಗಳಿಗೆ 10 ಲಕ್ಷ ಕೊಡಬೇಕೆಂಬ ವಿಷಯವನ್ನು ಅವರು ತೆಗೆದರು. ಅದರ ಆಧಾರದ ಮೇಲೆ ಸರ್ಕಾರ ಅದನ್ನು ಒಪ್ಪಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಪಾಟಾಳಿ ಮಕ್ಕಳ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅನ್ಬುಮಣಿ ರಾಮದಾಸ್ ಅವರ ಉದ್ದೇಶ ಏನಂತ ಹೇಳಿದ್ರೆ, ಈ ಒಂದು ಗಲ್ಲು ಶಿಕ್ಷೆಗೆ ಗುರಿಯಾದ ವ್ಯಕ್ತಿಗೆ ಕೂಡ ನಿನ್ನ ಕೊನೆ ಆಸೆ ಏನಂತ ಕೇಳ್ತಾರೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಬೇಡಿ. ತಮಿಳುನಾಡು ಸಿಎಂ ವಿಜಯ್ಗೆ ಸಿಎಂ ಡಿಕೆಶಿ ರಾಮಲಿಂಗಾರೆಡ್ಡಿ ತಾಕೀತು ಮಾಡಿದ್ದಾರೆ. ಚಾಮರಾಜನಗರ ಎನ್ಕೌಂಟರ್ ಬಗ್ಗೆ ತಮಿಳರ ಟಾರ್ಗೆಟ್ ಅಂತ ವಿಜಯ್ ಹೇಳಿದ್ರು. ಯಾವ ರಾಜ್ಯವೂ ಇನ್ನೊಂದು ರಾಜ್ಯದ ವಿಷಯದಲ್ಲಿ ಮಧ್ಯಪ್ರವೇಶಿಸಬಾರದು. ಆಡಳಿತ ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಮಧ್ಯಪ್ರವೇಶ ಮಾಡಬಾರದು. ನಮ್ಮ ಕೆಲಸ ನಾವು ಮಾಡ್ತೀವಿ, ಅವರ ಕೆಲಸನ ಅವರು ಮಾಡಲಿ ಅಂತ ಡಿಕೆಶಿ ಹೇಳಿದ್ದಾರೆ. This is not acceptable. Yesterday CM Vijay also made a statement. I don't want to comment on you. It is a general this one. They should do their job, we should do our job. This is a federal structure. No state should interfere with any state's administration. Pannirselvam or anyone should have the basic culture. I can't involve in any of the Tamil Nadu law and order problem. Own states have own problem. They should also know that we know how to protect our state. Let they do their job, we will do our job. I don't want to interfere with their administration. We have to protect our. ಒಂದು ನೆನ್ನೆ ಅಸೆಂಬ್ಲಿನಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಮಾನ್ಯ ವಿಪಕ್ಷದ ನಾಯಕರುಗಳು ಸದಸ್ಯರುಗಳು ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಮತ್ತು 15ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಗೆ ತನಿಖೆ ಮಾಡಿದ್ದಾರೆ. 1 ವಾರ ಅವಕಾಶ ಕೊಟ್ಟಿದ್ದಾರೆ. 21ಕ್ಕೆ ವರದಿ ಬರುತ್ತೆ. ವರದಿ ಬಂದ ಮೇಲೆ ವರದಿ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನಾದರೂ ತಪ್ಪಾಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಸತ್ತಂಥ ಕುಟುಂಬದ ವರ್ಗದವರು ಬೇಟೆಗೆ ಹೋಗಿರಲಿಲ್ಲ, ಏನೋ ಹಸು ಹುಡ್ಕೊಂಡು ಹೋಗಿದ್ವಿ ಅಂತ ಅವ್ರು ಹೇಳ್ತಾರೆ. ಸತ್ಯಾಸತ್ಯತೆ ಆಚೆ ಬರಬೇಕಾಗಿದ್ದರೆ ನಮ್ಮ ಮ್ಯಾಜಿಸ್ಟ್ರೇಟ್ ತನಿಖೆ 21ನೇ ತಾರೀಕು ನಮ್ಮ ಕೈ ಸೇರುತ್ತೆ. 1 ವಾರ, 15ನೇ ತಾರೀಕಿಂದ 1 ವಾರ ಟೈಮ್ ಕೊಟ್ಟಿದ್ವಿ. ಬಂದ ಮೇಲೆ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ನೆನ್ನೆ ಅಸೆಂಬ್ಲಿನಲ್ಲಿ ವಿಧಾನ ಪರಿಷತ್ತಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.